ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಬರ್ತದೆ, ಮತ್ತೊಂದು ಇನ್ ಎನರ್ಜಿ, ಇಲ್ಲೊಂದು ಟು ದಿ ಸಿ, ಇಲ್ಲೊಂದು ಸ್ಯಾಡ್ ಫೀಲಿಂಗ್ಸ್ ಕಾಣ್ತಾ ಇದೆ. ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ನೀವು ತುಂಬ ಪ್ರಯತ್ನಗಳನ್ನ ಮಾಡಿದ್ದೀರಾ, ಗಿಫ್ಟ್ ಕೊಟ್ಟಿದ್ದೀರಾ, ಹಾಗೆ ಇಲ್ಲಿ ಕೆಲವರು ಫೈನಾನ್ಷಿಯಲ್ ಹೆಲ್ಪ್ ಸಹ ಮಾಡಿರಬಹುದು. ಆದರೆ ಆ ಕಡೆಯಿಂದ ನಿಮ್ಗಂಥ ರೆಸ್ಪಾನ್ಸ್ ಇಲ್ಲ. ಇಲ್ಲೊಂದು ಇನ್ ಎನರ್ಜಿ ಅಂದರೆ ವಾಟರ್ ಎನರ್ಜಿ. ಅವ್ರ ಮನಸ್ಸು ತಣ್ಣಗಿದೆ, ಯಾವುದೇ ಫೀಲಿಂಗ್ಸ್ ನಿಮಗೆ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ನೀವು ಮಾಡಿರೋ ಪ್ರಯತ್ನಗಳೆಲ್ಲ ವ್ಯರ್ಥ ಅನ್ನಿಸ್ತಾ ಇದೆ ನಿಮಗೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಮೆಸೇಜ್ ಇದೆ ಇಲ್ಲಿಂದ. ಐ ಕಾಂಟ್ ಅಫೋರ್ಡ್ ಯುವರ್ ಡ್ರೀಮ್ಸ್ ಅನ್ನೋದು ಬರ್ತದೆ, ನೋಡಿದ್ರಾ? ಐ ನೋ ಐ ಮೆಸ್ಡ್ ಅಪ್ ಅವರ್ ರಿಲೇಷನ್ಶಿಪ್. ಇದು ಅವರ ಎನರ್ಜಿ ಆಗಿರುತ್ತೆ. ಈ ಸಂಬಂಧ ಹಾಳಾಗೋಕ್ಕೆ ನಾನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆತಂಕ, ಡಿಪ್ರೆಷನ್, ಅದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಐ ಕಾಂಟ್ ಅಫೋರ್ಡ್ ಯುವರ್ ಡ್ರೀಮ್ಸ್. ನೀವು ಅವ್ರ ಬಗ್ಗೆ ಏನೇನೋ ಕನಸುಗಳು ಇಟ್ಕೊಂಡಿದ್ದೀರಾ, ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇದೆ, ಆದರೆ ಅದನ್ನೆಲ್ಲ ನನ್ನ ಕೈನಲ್ಲಿ ನಡೆಸ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಶುರುವಿಂದನೂ ಈ ವ್ಯಕ್ತಿ ಮೇಲೆ ನಿಮಗೆ ಪ್ರೀತಿ ಬೆಳೆದಿತ್ತು, ಅದು ಹಾಗೆ ಮುಂದುವರೆದಿದೆ. ಈಗ ನಿಮಗೆ ಲೈಫಲ್ಲಿ ಅವ್ರ ಜೊತೆ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇದೆ, ಆದರೆ ಅವ್ರಿಗೆ ಯಾಕೋ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಯಾವುದೇ ಮಾತುಗಳಿಗೆ ಅವರು ಬಗ್ತಾ ಇಲ್ಲ. ಇಲ್ಲೊಂದು ಇನ್ ಎನರ್ಜಿ ಬರ್ತಾ ಇದೆ, ಏನೂ ರೆಸ್ಪಾನ್ಸ್ ಇಲ್ಲ, ಹಾಗೆ ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ? ಯಾಕೆ ಅರ್ಥ ಆಗ್ತಾ ಇಲ್ಲ? ಎಸ್, ನೋಡಿ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ 8 ಆಫ್ ಕಪ್ಸ್, 2 ಆಫ್ ಪೆಂಟಿಕಲ್ಸ್, ಮತ್ತೊಂದು ಏಸ್ ಆಫ್ ಸಾರ್ಟ್ಸ್, ಇಲ್ಲೊಂದು 10 ಆಫ್ ಸಾರ್ಟ್ಸ್, ಇಲ್ಲಿ 2 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಕನ್ಫ್ಯೂಷನ್ಸ್ ಇದೆ. ಸರಿ, ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸ್ ಕಾಣ್ತಾ ಇದೆ. ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಒಳ್ಳೆ ಜಾಬ್ ಇದೆ, ಅಥವಾ ಕೆಲವರು ಬಿಸ್ನೆಸ್ ಮಾಡ್ತಾಯಿದ್ರೆ ಸುಮಾರಾಗಿ ನಡೀತಾ ಇದೆ, ಆದಾಯಕ್ಕಿಂತ ಖರ್ಚೇ ಹೆಚ್ಚಾಗಿದೆ, ಜೀವನದ ಸಮಸ್ಯೆಗಳೇ ಸಾಕಷ್ಟು ಇರುವಾಗ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಎಲ್ಲರ ಪರಿಸ್ಥಿತಿನೂ ಒಂದೇ ಇರಲ್ಲ, ಹಾಗೆ ಇವ್ರಿಗೆ ಯಾವುದೋ ಹಿಂದಿನ ಕಹಿ ನೆನಪುಗಳಿದೆ. ಆ ಒಂದು ರಿಲೇಷನ್ಶಿಪ್ನಲ್ಲಿ ಅಥವಾ ಬಿಸ್ನೆಸ್ ಇರಬಹುದು, ಯಾವುದ್ರಲ್ಲೂ ಮೋಸ ಹೋಗಿರೋ ನೆನಪುಗಳಿದೆ, ಕಹಿ ನೆನಪುಗಳಿದೆ. ಅದರಿಂದ ಅವ್ರಿಗೆ ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಆಗಾಗ ಮನಸ್ಸು ಎಚ್ಚರಿಸ್ತಾ ಇರುತ್ತೆ ಅವ್ರಿಗೆ. ಮತ್ತೆ ನೀನು ಮೋಸ ಹೋಗ್ತೀಯಾ, ಬಿ ಅವೇರ್ ಅನ್ನೋ ಒಂದು ಮೆಸೇಜ್ ಇಲ್ಲಿ ಅವ್ರಿಗೆ ಯಾವಾಗಲೂ ಬರ್ತಾ ಇರುತ್ತೆ. ಹಾಗಿರೋದ್ರಿಂದ ಎಷ್ಟೋ ಸರಿ ನಿಮಗೆ ಸಿಟ್ಟು ಮಾಡ್ಕೊಂಡಿರ್ಬೋದು, ಮಾತಾಡಿರ್ಬೋದು ಅವರು. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು, ನೀನು ಏನೇನೋ ಕನಸುಗಳು ಕಟ್ಕೊಂಡಿರಬಹುದು, ಆದರೆ ನನ್ನ ಕೈನಲ್ಲಿ ಅದನ್ನೆಲ್ಲ ಪೂರೈಸೋಕ್ಕಾಗಲ್ಲ, ನನಗೆ ನನ್ನ ಜೀವನದ್ದೇ ಸಮಸ್ಯೆಗಳಿದೆ, ಹಾಗೆಲ್ಲ ನಿಮ್ಗೆ ಎಷ್ಟೋ ಸರಿ ಅವ್ರು ಹೇಳಿರಬಹುದು. ಇನ್ನು ಕೆಲವ್ರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸು ಇರಬಹುದು, ಅದಕ್ಕೆ ಇವರು ಡಿಸಿಷನ್ ತೊಗೊಳಕ್ಕೆ ಹೆದರ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಯಾವುದೇ ಮಾತುಗಳಿಗೆ ಸ್ಪಂದಿಸ್ತಾ ಇಲ್ಲ, ಸೈಲೆಂಟ್ ಆಗಿರೋದೇ ಅವರ ಉತ್ತರ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವು ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. 10 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, 5 ಆಫ್ ಸಾರ್ಟ್ಸ್, ಮತ್ತೊಂದು ಮ್ಯಾಜಿಷಿಯನ್ ಕಾರ್ಡ್, ಹಾಗೆ ಪೇಜ್ ಆಫ್ ವ್ಯಾಂಡ್ಸ್, ಇಲ್ಲೊಂದು ಕಿಂಗ್ ಆಫ್ ವ್ಯಾಂಡ್ಸ್. ಬಾಟಮ್ನಲ್ಲೇನಿದೆ 8 ಆಫ್ ಕಪ್ಸ್. ಇಬ್ಬರ ಎನರ್ಜಿನಲ್ಲೂ 8 ಆಫ್ ಕಪ್ಸ್ ಬರ್ತಾ ಇದೆ, ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೀತಾ ಇರುತ್ತೆ,
ಆದಷ್ಟು ನೀವು ಪ್ಯಾಚಪ್ ಮಾಡ್ಕೊಳ್ಳೋಕೆ ನೋಡ್ತೀರಾ. ಆದರೆ ಯಾಕೋ ಅವರು ನಿಮ್ಮ ಯಾವುದೇ ಮಾತುಗಳಿಗೆ ಬಗ್ತಾ ಇಲ್ಲ ಅನ್ನೋದಿದೆ. ಆದ್ರೂ ಏನೋ ಹೋಪ್ಸ್ ಇಟ್ಕೊಂಡಿದ್ದೀರಾ ನೀವು. ಅದಕ್ಕೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಾ. ಯಾವತ್ತಾದ್ರೂ ಇವರು ಚೇಂಜ್ ಆಗಬಹುದು, ಏನಾದರೂ ಹೇಳ್ಬೋದು. ಯಾಕೆಂದರೆ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ ಆ ವ್ಯಕ್ತಿಗೆ. ಅವರೊಂದು ನೋಡೋಕ್ಕೆ ಚೆನ್ನಾಗಿರುವಂಥ ವ್ಯಕ್ತಿಯಾಗಿರಬಹುದು. ಅವರು ಯಾವುದೋ ಸ್ವಭಾವ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ. ಪ್ರತಿದಿನ ನಾವು ತುಂಬ ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ. ಆದರೆ ಯಾರೋ ಒಬ್ಬರಲ್ಲಿ ಅತಿಯಾದ ಒಂದು ಭಾವನೆಗಳು ಬೆಳೆಯುತ್ತೆ, ಅಟ್ರ್ಯಾಕ್ಷನ್ ಬೆಳೆಯುತ್ತೆ. ಹಾಗೆ ಇಲ್ಲಿ ಒಂದು ಮ್ಯಾಜಿಕಲ್ ಅಟ್ರ್ಯಾಕ್ಷನ್ ಇದೆ ನಿಮಗೆ. ಮನಸ್ಸಲ್ಲಿ ಎಷ್ಟೋ ಸರಿ ನೀವು ಅನ್ಕೋತೀರಾ, ಅದರಿಂದ ಆಚೆ ಹೋಗಬೇಕು, ಈ ವ್ಯಕ್ತಿನ ಮರ್ತು ಬಿಡಬೇಕು, ಹಾಗೆ ನೀವು ಅನ್ಕೋತೀರಾ. ನಾನು ಯಾಕಾದರೂ ಈ ವ್ಯಕ್ತಿನ ಭೇಟಿ ಆದ್ನೋ ಹಾಗೆಲ್ಲ ನಿಮ್ಮ ಮನಸ್ಸು ಹೇಳೋದಿದೆ. ಆದರೆ ಅವ್ರು ಎದುರಿಗೆ ಬಂದಾಗ ನಿಮ್ಮ ಮನಸ್ಸು ಹುಚ್ಚೆದ್ದು ಕುಣಿಯುತ್ತೆ. ಅಂದ್ಕೊಂಡಿದ್ದ ಮಾತುಗಳೆಲ್ಲ ಮರ್ತು ಹೋಗುತ್ತೆ. ಮತ್ತೆ ಅವರನ್ನು ನೀವು ಕನೆಕ್ಟ್ ಆಗಬೇಕು, ಮಾತಾಡಿಸ್ಬೇಕು ಹಾಗನ್ಸುತ್ತೆ ನಿಮಗೆ. ಹಾಗಂತ ನೀವೇನು ಸಾಧು ಸ್ವಭಾವದ ವ್ಯಕ್ತಿ ಅಲ್ಲ. ಇಲ್ಲಿ ಪ್ರಾಕ್ಟಿಕಲ್ ಆಗಿದ್ದೀರಾ. ಜೀವನ ಏನು ಅನ್ನೋದು ಗೊತ್ತಿದೆ. ಎಷ್ಟೋ ಸರಿ ಬೇರೆಯವರಿಗೆ ಬುದ್ಧಿ ಹೇಳೋದಿದೆ ನೀವು. ಆದರೆ ನಿಮ್ಮ ಮನಸ್ಸಿಗೆ ನೀವೇನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ ಹೀಗೆ ಹಾಗನ್ನಿಸ್ತಾ ಇದೆ ನಿಮಗೆ? ನೀವು ಈ ಕನೆಕ್ಷನಿಂದ ಆಚೆ ಬರಬೇಕು. ಹಾಗೆ ನೀವು ಎಷ್ಟೋ ಸರಿ ಯೋಚನೆ ಮಾಡೋದಿದೆ. ನನಗೆ ಯಾಕೆ ಬೇಕಿತ್ತು ಇದೆಲ್ಲ, ಆ ಥರನೂ ಯೋಚನೆ ಮಾಡ್ತೀರಾ. ಆದರೆ ಅಲ್ಲೊಂದು ಅಟ್ರ್ಯಾಕ್ಷನ್ ಇದೆ, ಸಂತೋಷ ಇದೆ. ಹಾಗೆ ಇಲ್ಲೊಂದು ಫೈರ್ ಎನರ್ಜಿನೂ ಇದೆ. ಹೇಗಾದರೂ ಮಾಡಿ ಅವರನ್ನು ಒಪ್ಪಿಸ್ಬೇಕು. ಹಾಗೆ ನೀವು ಎಷ್ಟೋ ಸರಿ ಪ್ರಯತ್ನ ಮಾಡಿರೋದಿದೆ. ಅವರನ್ನು ತುಂಬ ಇಂಪ್ರೆಸ್ ಮಾಡೋಕ್ಕೆ ನೋಡ್ತೀರಾ. ಅಲ್ಲಿ ನಿರಾಸೆ ಬಿಟ್ಟು ಏನೂ ಕಾಣ್ತಾ ಇಲ್ಲ. ಆದರೂ ನಿಮ್ಮ ಪ್ರಯತ್ನ ಮುಂದುವರಿಸಿದ್ದೀರಾ ಇಲ್ಲಿ ಅನ್ನೋದು ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನಿದೆ ನೋಡೋಣ. ಏನು ಬರುತ್ತೆ ಇದಕ್ಕೆ, ಏನು ಕಾರ್ಡ್ಸ್ ಇದೆ ನೋಡೋಣ. ಗೈಡೆನ್ಸ್. ಮನಸ್ಸು ಗೈಡೆನ್ಸ್ ಕೇಳ್ತಾ ಇದೆ. ನಾನು ಏನು ಮಾಡಬೇಕು ಇದಕ್ಕೆ? ಆ ವ್ಯಕ್ತಿನ ನನ್ನ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ಆ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇದೆ. ಇದಕ್ಕೆ ಏನಾದ್ರೂ ಪರಿಹಾರ ಕೊಡಿ ಹಾಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ನಿಮ್ಮನ್ನು ನೀವು ಸ್ವಲ್ಪ ದಿನ ಹೀಲ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ನೆಗೆಟಿವಿಟಿಗಳನ್ನ ಲೆಟ್ಗೋ ಮಾಡಿ ಸ್ವಲ್ಪ ದಿನ ಸೈಲೆಂಟ್ ಆಗಿರಿ. ಮುಂದೆ ಇಲ್ಲಿ ಪಾಸಿಬಿಲಿಟೀಸ್ ಬರ್ತಾ ಇದೆ, ಫ್ಲವರಿಂಗ್ ಬರ್ತಾ ಇದೆ. ಆದಷ್ಟು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ಈ ಆತಂಕ, ಓವರ್ ಥಿಂಕಿಂಗ್ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಇಲ್ಲಿ ಗೈಡೆನ್ಸ್ ಏನಿದೆ ನಿಮಗೆ, ಹಾಗೆ ನೋಡಿದಾಗ ಲೆಟ್ಟಿಂಗ್ ಗೋ ಬರ್ತಾ ಇದೆ. ಇಲ್ಲಿ ಹೀಲಿಂಗ್, ಲೆಟ್ಟಿಂಗ್ ಗೋ. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸರಿ ನಮ್ಮ ಲೈಫಲ್ಲಿ ಏನಿರುತ್ತೋ ಅದು ಖಂಡಿತ ಬರುತ್ತೆ. ಕೆಲವು ಸರಿ ಅದಿಲ್ಲ ಅಂದಾಗ ಬೇಜಾರು ಮಾಡ್ಕೋಬಾರ್ದು ಮನಸ್ಸಿಗೆ. ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅದರ ಕಡೆ ಗಮನ ಕೊಡಿ, ನಿಮ್ಮ ಕಡೆ ಗಮನ ಕೊಡಿ. ಹಾಗೆ ಇಲ್ಲಿ ಪಾಸಿಬಿಲಿಟೀಸ್ ಬರ್ತಾ ಇದೆ. ಅವರಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಆಗಬಹುದು. ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇದೆ. ಅವ್ರ ಲೈಫ್ ಬಗ್ಗೆ ಅವರು ಡಿಸಿಷನ್ ತೊಗೊಳೋಕ್ಕೆ ಈಗ ರೆಡಿ ಇಲ್ದಿರಬಹುದು. ಅವರು ಇಲ್ಲಿ ನೀವು ಕಾಯಬೇಕಾಗತ್ತೆ ಅಥವಾ ಮೂವ್ ಆನ್ ಆಗಬೇಕಾಗತ್ತೆ. ಇದು ಎರಡೂ ಇಷ್ಟ ಇಲ್ಲ ನಿಮಗೆ ಅನ್ನೋದು ಬರ್ತಾ ಇದೆ. ಇಲ್ಲಿ ದೇವರ ಮೊರೆ ಹೋಗಿದ್ದೀರಾ ಸರಿ. ಮುಂದೆ ಇಲ್ಲೊಂದು ಫ್ಲವರಿಂಗ್ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ಏನು ಮೆಸೇಜ್ ಇದೆ ಇಲ್ಲಿ? ಟಾಕ್ಸಿಸಿಟಿ, ಮತ್ತೊಂದು ವಾಯ್ಡ್ಸ್, ಫ್ರೆಂಡ್ಶಿಪ್, ಮತ್ತೊಂದು ಡೆಸ್ಟಿನಿ. ಫೈನಲ್ ಕಾರ್ಡ್ ಇಲ್ಯೂಷನ್ಸ್, ಟ್ರಸ್ಟ್ ಬರ್ತಾ ಇದೆ. ಗಾರ್ಡ್ ಯುವರ್ ಹಾರ್ಟ್, ನಾಟ್ ಎವ್ರಿ ಒನ್ ಡಿಸರ್ವ್ಸ್ ಯುವರ್ ಟ್ರಸ್ಟ್. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದಿನ ಈ ಕನೆಕ್ಷನಲ್ಲಿ ನಂಬಿಕೆ ಬರೋದಿದೆ. ಅದಕ್ಕೋಸ್ಕರ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನೋದಿದೆ. ನಿಮಗಿಲ್ಲಿ ಓವರ್ ಥಿಂಕಿಂಗ್ ಇದೆ. ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ. ಹಗಲು ರಾತ್ರಿ ಅದ್ರ ಬಗ್ಗೆ ಯೋಚನೆ ಮಾಡೋದಿದೆ. ಆ ವ್ಯಕ್ತಿನ ಕಳ್ಕೊತೀನೇನೋ ಹಾಗನ್ಸುತ್ತೆ ನಿಮಗೆ. ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಆದರೆ ಅವಾಯ್ಡ್ ರಶಿಂಗ್ ಅನ್ನೋದು ಬರ್ತಾ ಇದೆ. ಆತರ ಪಡಬೇಡಿ. ಈ ಫ್ರೆಂಡ್ಶಿಪ್ ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಬರ್ತಾ ಇದೆ. ಮುಂದೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ. ಏನೇನೋ ಕನಸುಗಳಿದೆ ಸರಿ, ಆದರೆ ನಿಮ್ಮ ಡೆಸ್ಟಿನಿನಲ್ಲಿ ಆ ವ್ಯಕ್ತಿ ಇದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ರಿಯಾಲಿಟಿ ಬಗ್ಗೆ ಯೋಚನೆ ಮಾಡಿ, ಪ್ರಾಕ್ಟಿಕಲ್ ಆಗಿರಿ. ಸರಿಯಾಗಿ ಯೋಚನೆ ಮಾಡಿ ಡಿಸಿಷನ್ಗಳನ್ನ ತಗೊಳ್ಳಿ ಅನ್ನೋದಿದೆ ಇಲ್ಲಿ. ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಸರಿ.
ಇದಕ್ಕೆ ಫೈನಲ್ ಏಂಜಲ್ ಮೆಸೇಜ್ ಒಂದೇವಂತ ನೋಡೋಣ ಏನು ಬರುತ್ತೆ. ದಿ ಸಿಚುಯೇಷನ್ ವಿಲ್ ಇಂಪ್ರೂವ್ ಅನ್ನೋದು ಬರ್ತಾ ಇದೆ, ನೋಡಿದ್ರಾ? ರೊಮ್ಯಾನ್ಸ್ ಇದೆ ಇಲ್ಲಿ, ಈ ಕನೆಕ್ಷನಲ್ಲಿ ಮುಂದೆ ರೊಮ್ಯಾನ್ಸ್ ಇದೆ ಅನ್ನೋದು ಬರ್ತಾ ಇದೆ. ದಿ ಸಿಚುಯೇಷನ್ ವಿಲ್ ಇಂಪ್ರೂವ್ ಅನ್ನೋದು ಬರ್ತಾ ಇದೆ. ಪರಿಸ್ಥಿತಿ ಸುಧಾರಿಸುತ್ತೆ, ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗುತ್ತೆ. ಹಾಗೆ ಮುಂದೆ ಇಲ್ಲೊಂದು ಪಾಸಿಟಿವಿಟಿ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.